ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕಲಬುರಗಿಯಲ್ಲಿ ಹಾಡು ಹಗಲೇ ದರೋಡೆ ನಡೆದಿರುವಂತಹ ಪ್ರಕರಣವೊಂದು ಇದೀಗ ಬೆಳಕಿಗೆ ಬರ್ತಾ ಇದೆ. ಜ್ಯುವೆಲರಿ ಅಂಗಡಿ ಮಾಲೀಕನಿಗೆ ಗನ್ ತೋರಿಸಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ ಖದೀಮರು. 4 ದರೋಡೆಕೋರರಿಂದ 2.5 ಕೆಜಿ ಚಿನ್ನಾಭರಣ ಕಳುವಾಗಿದೆ. ಕಲಬುರಗಿಯ ಜನ್ನಿಬಿಡ ಸರಾಫ್ ಗಲ್ಲಿಯಲ್ಲಿ ಆಗಿರುವಂತಹ ಘಟನೆ ನೀವು ನೋಡಬಹುದು. ಜ್ಯುವೆಲರಿ ಶಾಪ್ಗೆ ಬರ್ತಾರೆ, ಆನಂತರದಲ್ಲಿ ಆ ಒಂದು ಜ್ಯುವೆಲರಿ ಮಾಲೀಕನನ್ನ ಎದುರು ನೋಡ್ತಾರೆ. ಆಗ ಆತನಿಗೆ ನೇರ ತಮ್ಮ ಬ್ಯಾಗ್ನಲ್ಲಿ ತಂದಿದ್ದಂತಹ ಗನ್ನನ್ನು ತೋರಿಸುವ ಮೂಲಕವಾಗಿ ಇದ್ದಂತಹ ಚಿನ್ನಾಭರಣವನ್ನು ಲೂಟಿ ಮಾಡಿ ಹೋಗುವಂತಹ ಪ್ರಕರಣ. ಕಳ್ಳರ ಎಂಟ್ರಿಯ ಸಿಸಿಟಿವಿ ದೃಶ್ಯ ಜ್ಯುವೆಲರಿ ಮಳಿಗೆಯ ಅಂಗಡಿಯಲ್ಲಿ ಸಿಕ್ಕಿರುವಂಥದ್ದು. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ, ಅದು ಕೂಡ ಹಾಡು ಹಗಲೇ ನಡೆದಿರುವಂತಹ ಘಟನೆ. ಜ್ಯುವೆಲರಿ ಶಾಪ್ ಮಾಲೀಕ ಈ ಸಂಬಂಧಿತವಾಗಿ ಈಗ ದೂರನ್ನ ಕೊಟ್ಟಿದ್ದಾರೆ. 2.5 ಕೆಜಿ ಚಿನ್ನವನ್ನು ಕಳೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಅವರು ಬರ್ತಾರೆ ಅಂದರೆ ಯಾರಿಗೂ ಗೊತ್ತಾಗಬಾರ್ದು, ಅನುಮಾನವೇ ಬರೋಲ್ಲ ಇವರೊಬ್ರು ಕಳ್ಳರು ಅಂತ. ಆ ರೀತಿಯಾಗಿ ನಾರ್ಮಲ್ ಆಗಿ ಅಲ್ಲಿ ಎಂಟ್ರಿ ಕೊಡ್ತಾರೆ. ಒಳಗೆ ಹೋಗ್ತಿದ್ದ ಹಾಗೆ ತಮ್ಮ ಕೆಲಸವನ್ನ ಶುರು ಮಾಡಿಕೊಳ್ತಾರೆ. ಇದು ಜ್ಯುವೆಲರಿ ಒಳಗಿನ ಕೆಲ ದೃಶ್ಯವೂ ಕೂಡ ಲಭ್ಯವಾಗಿದೆ. ಮುಖ ಕಾಣಬಾರ್ದು ಅಂತ ಒಬ್ಬ ತಲೆ ತಗ್ಗಿಸ್ಕೊಂಡು ಬರ್ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್ ರೆಡ್ಡಿ, ಆ ಕಳ್ಳರಿಬ್ಬರ ಎಂಟ್ರಿಯ ದೃಶ್ಯವನ್ನ ನೋಡ್ತಾ ಇದ್ರೆ ಕ್ಯಾಮ್ರಾಗೆ ಅವರ ಮುಖವನ್ನ ಮರೆಮಾಚುವಂತಹ ಎಲ್ಲ ಪ್ರಯತ್ನಗಳನ್ನ ನಡೆಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಳಗೆ ಹೋದ ನಂತರದಲ್ಲಿ ಏನಾಯ್ತು? ಹೌದು ದಿವ್ಯ ಜ್ಯೋತಿ, ಏನಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಅಂದ್ರೆ ಕಲಬುರಗಿಯ ಸರಾಫ್ ಬಜಾರ್ದಲ್ಲಿರುವಂತಹ ಒಂದು ಬಂಗಾರದ ಅಂಗಡಿಯ ಒಳಗಡೆ ಒಟ್ಟು 4 ಜನ ಹಂತಕರಿಂದ ದರೋಡೆಕೋರರು ನುಗ್ಗಿದ್ದಾರೆ. ನೇರವಾಗಿ ಕಲಬುರಗಿಯ ಒಂದು ಸರಾಫ್ ಬಜಾರ್ನಿಂದ ಬಂದು ಅಂದರೆ ಏನು ಸಬ್ಕಾ ಮಾಲಿಕ್ ಏನಂತ ಒಂದು ಅಂಗಡಿ ಮಾಲೀಕ ಇದ್ದಾನೆ, ಆತನ ಒಂದು ಅಂಗಡಿಗೆ ನೇರವಾಗಿ ಬಂದಿದ್ದಾರೆ. ಇನ್ನು ಬಂದ ತಕ್ಷಣ ಏನಂದ್ರೆ ಒಟ್ಟು 4 ಜನರ ಬಳಿ ಕೂಡ ಗನ್ಗಳಿತ್ತು. ಆ ಗನ್ಗಳನ್ನ ತೆಗೆದುಕೊಂಡು ಅಲ್ಲಿರುವಂತಹ ಅಂಗಡಿ ಮಾಲೀಕನಿಗೆ ಹೆದರಿಸಿದ್ದಾರೆ. ಹೆದರಿಸಿದ ಬಳಿಕ ಒಟ್ಟು ಆ ಒಂದು ಚಿನ್ನದ ಅಂಗಡಿಯಲ್ಲಿ ಸುಮಾರು 2.5 ಕೆಜಿಗೂ ಅಧಿಕ ಅಂದ್ರೆ ಎಷ್ಟು ಮೌಲ್ಯದ ಚಿನ್ನಾಭರಣ ಅಂದ್ರೆ ಚಿನ್ನ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಟ್ಟಿಲ್ಲ. ಆದ್ರೆ 2.5 ಕೆಜಿಗೂ ಅಧಿಕ ಚಿನ್ನ ಕಳ್ಳತನ ಆಗಿರೋದ್ರ ಬಗ್ಗೆ ಏನಂದ್ರೆ ಸಬ್ಕಾ ಮಾಲಿಕ್ ಅಂಗಡಿ ಮಾಲೀಕ ಇದ್ದಾನೆ, ಆತ ಈಗ ಕಲಬುರಗಿಯ ಪೊಲೀಸ್ ಆಯುಕ್ತರೇನಿದ್ದಾರೆ ಡಾಕ್ಟರ್ ಶರಣಪ್ಪ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆ ಕಡೆ ಒಂದು ಸ್ಥಳದಲ್ಲಿ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಆ ಒಂದು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ. ಈಗ ಸದ್ಯ ಘಟನಾ ಸ್ಥಳಕ್ಕೆ ಏನಂದ್ರೆ ಕಲಬುರಗಿಯ ಪೊಲೀಸ್ ಆಯುಕ್ತರು ಸೇರಿದಂತೆ ಡಿಸಿಪಿ ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಅದೇ ರೀತಿ ಬೆರಳಂಚ ತಜ್ಞರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಈ ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ದಿವ್ಯ ಜ್ಯೋತಿ, ಈ ಒಂದು ಅಂಗಡಿಯ ಹೊರಗಡೆ ಇನ್ನೊಂದು ಪಕ್ಕದ ಒಂದು ಅಂಗಡಿ ಇದೆ. ಆ ಪಕ್ಕದ ಅಂಗಡಿಯಲ್ಲಿರುವಂತಹ ಒಂದು CCTV ದೃಶ್ಯಾವಳಿಗಳು ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ ಏನಂತಂದ್ರೆ ಸಂಪೂರ್ಣವಾಗಿ ಏನಂದ್ರೆ ಯಾವ ರೀತಿ ಅಂದ್ರೆ ಈ ಭಾಗದಲ್ಲಿ ಏನಂದ್ರೆ ಆ ಒಂದು ಕಳ್ಳರು ಏನಂದ್ರೆ ಇಲ್ಲಿಂದ ನೇರವಾಗಿ ಆ ಕಡೆ ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿಯನ್ನ ಕೊಟ್ಟ ಬಳಿಕ ಆ ಒಂದು ಒಳಗಡೆ ಹೋಗುವಾಗ ಏನಂತಂದ್ರೆ ಸಂಪೂರ್ಣವಾಗಿ ತಮ್ಮ ಮುಖ ಯಾವುದೇ ಕೂಡ ಕಾಡಬಾರ್ದು ಅನ್ನೋ ಕಾರಣಕ್ಕೆ ಮರೆಮಾಚುವಂತಹ ಕೆಲಸಕ್ಕೂ ಕೂಡ ಮಾಡ್ತಾರೆ. ಸದ್ಯ ಈಗ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಏನಂತಂದ್ರೆ ಈ ಒಂದು 4 ಜನರ ಒಂದು ಹಂತಕರ ತಂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಗೊತ್ತಾಗಿದೆ. ಈಗ ಸದ್ಯ ಏನಂದ್ರೆ ಆತನನ್ನು ಯಾವ ರೀತಿಯಾಗಿ ಅಲ್ಲಿ ಕಟ್ಟಿ ಹಾಕಿ ದರೋಡೆ ಮಾಡಿದ್ರ ಅಥವಾ ನೇರವಾಗಿ ಗನ್ ಹಚ್ಚಿ ಇಲ್ಲಿಂದ ದರೋಡೆ ಮಾಡ್ಕೊಂಡು ಹೋಗಿದ್ರ ಎಂಬುದರ ಬಗ್ಗೆ ಇಂಚಿಂಚು ಮಾಹಿತಿಯ ಕಲಬುರಗಿ ಪೊಲೀಸರು ಈಗ ಮಾಹಿತಿ ಕಲೆ ಹಾಕಬೇಕಾಗಿದೆ. ಸದ್ಯ ಈಗ ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕಲಬುರಗಿಯಲ್ಲಿ ಮುತ್ತೂಟ್ ಫೈನಾನ್ಸ್ ಸೇರಿದಂತೆ ಇನ್ನಿತರ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ಕಳೆದ 2-3 ವರ್ಷಗಳ ಹಿಂದೆ ಕಳ್ಳತನ ಆಗಿತ್ತು, ದರೋಡೆಗಳಾಗಿತ್ತು. ಆ ದರೋಡೆಯ ಪ್ರಕರಣಗಳು ಇನ್ನೂ ಬಹುತೇಕವಾಗಿ ಒಂದಿಷ್ಟು ಪ್ರಕರಣಗಳು ಭೇದ ಆಗಿರಲಿಲ್ಲ. ಈಗ ಅಷ್ಟರಲ್ಲೇ ಏನಂದ್ರೆ ಮತ್ತೊಂದು ದೊಡ್ಡ ಪ್ರಕರಣ ಈಗ ಕಲಬುರಗಿಯ ಈ ಒಂದು ಸರಾಫ್ ಬಜಾರ್ನಲ್ಲಿ ನಡೆದಿದ್ದು. ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪೊಲೀಸರು ಕೂಡ ಪರಿಶೀಲನೆ ಮಾಡಿಸಿದ್ದು. ಈಗ ಸದ್ಯ ಆರೋಪಿಗಳು ಯಾರು, ದರೋಡೆಕೋರರು ಯಾರು ಎಂಬುದರ ಬಗ್ಗೆ ಮುಖಚರಿ ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ. ಆ ಜ್ಯುವೆಲರಿ ಶಾಪ್ನಲ್ಲಿ ದಿನನಿತ್ಯ ಎಷ್ಟು ಚಿನ್ನಾಭರಣ ಇರುತ್ತೆ ಅನ್ನೋದನ್ನ ಮಾನಿಟರ್ ಮಾಡಿರ್ತಾರೆ. ಅದರ ಪ್ರಕಾರವಾಗಿ ಪೊಲೀಸರಿಗೆ ಕಳುವಾಗಿರೋದು ಎಷ್ಟು ಅನ್ನೋದರ ವಿವರಣೆಯನ್ನು ಈಗ ಮಾಲೀಕರು ಕೊಡ್ತಾ ಇದ್ದಾರೆ. ಬಂದಂತಹ 4 ದರೋಡೆಕೋರರು ಈ ಕೃತ್ಯ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಪೊಲೀಸರು ಮುಂದಾಗಿದ್ದಾರೆ.